ಒಂದು ಕಡೆ ಜಾಗತಿಕ ಮಟ್ಟದ ಹೈಟೆಕ್ ಸಿಟಿ ನಿರ್ಮಾಣದ ಕನಸು, ಇನ್ನೊಂದು ಕಡೆ ತಲೆತಲಾಂತರಗಳಿಂದ ನಂಬಿ ಬಂದಿರೋ ತಾಯಿಯಂತಹ ಭೂಮಿಯನ್ನ ಉಳಿಸಿಕೊಳ್ಳಬೇಕಾದ ರೈತರ ಅನಿವಾರ್ಯತೆ. ನಾವು ಮಾತನಾಡ್ತಾ ಇರೋದು ಕಳೆದ 2 ದಶಕಗಳಿಂದ ಕಾಗದದ ಮೇಲಷ್ಟೇ ಉಳಿದು ಈಗ ದಿಢೀರನೆ ಜೀವ ಪಡೆದುಕೊಂಡಿರೋ ಬಿಡದಿ ಸ್ಮಾರ್ಟ್ ಸಿಟಿ ಅಥವಾ ಬಿಡದಿ ಟೌನ್ಶಿಪ್ ಯೋಜನೆಯ ಬಗ್ಗೆ. ಇದೊಂದು ಕೇವಲ ಅಭಿವೃದ್ಧಿಯ ಕಥೆಯಲ್ಲ, ಇದರ ಹಿಂದೆ 20 ವರ್ಷಗಳ ಸುದೀರ್ಘ ಇತಿಹಾಸವಿದೆ, ರಾಜಕೀಯ ದಾಳಗಳಿವೆ, ಅದಕ್ಕೂ ಮಿಗಿಲಾಗಿ ಸಾವಿರಾರು ರೈತ ಕುಟುಂಬಗಳ ಭವಿಷ್ಯದ ಆತಂಕವಿದೆ. 2006ರಲ್ಲಿ ಅಂದಿನ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಬಿಡದಿ ಸುತ್ತಮುತ್ತಲಿನ ಸುಮಾರು 6,000ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಈ ಬೃಹತ್ ಟೌನ್ಶಿಪ್ ಯೋಜನೆಯನ್ನ ಘೋಷಣೆ ಮಾಡ್ತಾರೆ. ಆದ್ರೆ ಅಂದಿನಿಂದ ಇಂದಿನವರೆಗೆ ಅಂದ್ರೆ ಸುಮಾರು ಕಳೆದ 20 ವರ್ಷಗಳಿಂದ ಈ ಯೋಜನೆ ಸ್ಟಾಪ್ ಆಗಿತ್ತು, ಯಾವುದೇ ಪ್ರಗತಿಯನ್ನ ಕಾಣ್ತಾ ಇರಲಿಲ್ಲ. ಆದರೆ ಇಷ್ಟು ವರ್ಷಗಳ ಕಾಲ ಸುಮ್ಮನಿದ್ದ ಯೋಜನೆಗೆ ಈಗ ದಿಢೀರನೆ ಮರುಜೀವ ಬಂದಿದೆ. ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆಗೆ ಮುಂದಾಗುತ್ತಿದ್ದಂತೆ ಬಿಡದಿ ಭಾಗದ ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ. ಈಗ ರಾಜ್ಯದ ಜನರಲ್ಲಿ ಇರುವಂತಹ ಪ್ರಶ್ನೆ ಏನು ಅಂದ್ರೆ, ಅವತ್ತು ಸುಮ್ಮನಿದ್ದ ರೈತರು ಇವತ್ತು ಯಾಕೆ ಇಷ್ಟೊಂದು ತೀವ್ರವಾಗಿ ಹೋರಾಟವನ್ನ ಮಾಡ್ತಿದ್ದಾರೆ ಅಂತ. ಜೊತೆಗೆ ಇಷ್ಟು ವರ್ಷಗಳ ಕಾಲ ಮೂಲೆಯಲ್ಲಿ ಬಿದ್ದಿದ್ದಂತಹ ಈ ಒಂದು ಯೋಜನೆಯ ಇತಿಹಾಸವಾದ್ರೂ ಏನು, ಆರಂಭದಿಂದ ಇಲ್ಲಿಯವರೆಗೆ ಏನೆಲ್ಲ ಬೆಳವಣಿಗೆಗಳಾಗಿವೆ, ಈಗ ರೈತರ ಪ್ರಮುಖ ಬೇಡಿಕೆ ಮತ್ತು ಆತಂಕಗಳೇನು, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಬೆಂಗಳೂರು ಮಹಾನಗರದ ಅತಿಯಾದ ನಗರೀಕರಣ ಮತ್ತು ಹೆಚ್ಚುತ್ತಿರುವ ಜನಸಂಖ್ಯೆಯ ಒತ್ತಡವನ್ನ ನಿಯಂತ್ರಿಸಲು ಉಪನಗರಗಳನ್ನ ನಿರ್ಮಿಸುವ ಪ್ರಸ್ತಾಪವು ಕರ್ನಾಟಕದ ನಗರಾಭಿವೃದ್ಧಿ ಇತಿಹಾಸದಲ್ಲಿ ಸುದೀರ್ಘವಾದ ಇತಿಹಾಸವನ್ನ ಹೊಂದಿದೆ. ಈ ಪೈಕಿ ಬಿಡದಿ ಸಮಗ್ರ ಉಪನಗರ ಯೋಜನೆ ಮತ್ತು ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಅತ್ಯಂತ ಪ್ರಮುಖ ಹಾಗೂ ವಿವಾದಾತ್ಮಕ ಮೂಲಸೌಕರ್ಯ ಯೋಜನೆಯಾಗಿ ಹೊರಹೊಮ್ಮಿದೆ. ಇತ್ತೀಚಿನ ದಿನಗಳಲ್ಲಿ ದೇಶದ ಮೊದಲ ಎಐ ಆಧಾರಿತ ತಂತ್ರಜ್ಞಾನದ ಉಪನಗರ ಎಐ ಸಿಟಿ ಎಂದು ಬಿಂಬಿಸಲಾಗ್ತಾ ಇರುವ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ರಾಜಕೀಯ ಆಯಾಮಗಳು ಹಾಗೂ ತಳಮಟ್ಟದಲ್ಲಿ ರೈತರ ಪ್ರತಿರೋಧ ವ್ಯಕ್ತವಾಗ್ತಾ ಇದೆ. ಸ್ನೇಹಿತರೆ, ಬಿಡದಿ ಉಪನಗರ ಯೋಜನೆಯ ಇತಿಹಾಸವು ಸುಮಾರು 2 ದಶಕಗಳಷ್ಟು ಹಳೆಯದಾಗಿದ್ದು, ವಿವಿಧ ರಾಜಕೀಯ ಪಕ್ಷಗಳ ಆಡಳಿತಾವಧಿಯಲ್ಲಿ ಈ ಯೋಜನೆ ಹಂತ ಹಂತವಾಗಿ ಬದಲಾವಣೆಗೆ ಒಳಗಾಗಿದೆ. ಈ ಯೋಜನೆಯ ಮೂಲ ಉಗಮ ಮತ್ತು ಇದರ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ 2006 ಸೆಪ್ಟೆಂಬರ್ 23ರಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಬೆಂಗಳೂರಿನ ಸುತ್ತಮುತ್ತ 5 ಸಮಗ್ರ ಉಪನಗರಗಳ ಅಭಿವೃದ್ಧಿಗೆ ಅನುಮೋದನೆ. ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದಿಂದ ಬಿಡದಿ ಹೋಬಳಿಯನ್ನ ಪ್ರಾಯೋಗಿಕ ಯೋಜನೆಯಾಗಿ ಆಯ್ಕೆ ಮಾಡಲಾಯಿತು. ನಂತರ ಅದೇ ವರ್ಷ ಅಂದ್ರೆ 2006 ನವೆಂಬರ್ 20ರಂದು ಬಿಡದಿ ಯೋಜನಾ ಪ್ರದೇಶವನ್ನು ಅಧಿಕೃತ ಗೆಜೆಟ್ ಅಧಿಸೂಚನೆ ಮೂಲಕ ರೆಡ್ ಝೋನ್ ಅಭಿವೃದ್ಧಿ ನಿಯಂತ್ರಣ ವಲಯ ಎಂದು ಘೋಷಣೆ. ಈ ಪ್ರದೇಶದಲ್ಲಿ ಕೃಷಿಯೇತರ ಅಭಿವೃದ್ಧಿ ಚಟುವಟಿಕೆಗಳು ಮತ್ತು ಭೂಮಿ ಮಾರಾಟ ಪ್ರಕ್ರಿಯೆಗಳ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣವನ್ನ ಹೇರಲಾಯಿತು. ನಂತರ 2006-2007ರ ಸಮಯದಲ್ಲಿ ಖಾಸಗಿ ರಿಯಲ್ ಎಸ್ಟೇಟ್ ಸಂಸ್ಥೆ ಡಿಎಲ್ಎಫ್ ಜೊತೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಪಿಪಿಪಿ ಒಪ್ಪಂದ. ಡಿಎಲ್ಎಫ್ ಸಂಸ್ಥೆಯಿಂದ 400 ಕೋಟಿ ಭದ್ರತಾ ಠೇವಣಿಯನ್ನ ಪಡೆಯಲಾಯಿತು. ಆದರೆ ತಾಂತ್ರಿಕ ಭಿನ್ನಾಭಿಪ್ರಾಯಗಳಿಂದಾಗಿ ನಂತರ ಈ ಸಂಸ್ಥೆಯು ಯೋಜನೆಯಿಂದ ಹಿಂದೆ ಸರಿಯಿತು. ನಂತರ 2010ರಲ್ಲಿ ಅಂದಿನ ಬಿಜೆಪಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಜಾಗತಿಕ ಟೆಂಡರ್ಗೆ ಆಹ್ವಾನ. ಪಿಪಿಪಿ ಮಾದರಿಯಲ್ಲಿ ಯೋಜನೆಗೆ ಮರುಜೀವ ನೀಡಲು ಪ್ರಯತ್ನಿಸಲಾಯಿತು ಮತ್ತು ಕೆಐಎಡಿಬಿ ಮೂಲಕ ಸುಮಾರು 1000 ಎಕರೆ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲಾಯಿತು. ನಂತರ 2013ರಿಂದ 2018ರವರೆಗೆ ಸಿದ್ದರಾಮಯ್ಯ ನೇತೃತ್ವದ ಮೊದಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯೋಜನೆಗೆ ತಾತ್ಕಾಲಿಕ ತಡೆ. ಕೇಂದ್ರ ಸರ್ಕಾರದ ಹೊಸ ಭೂಸ್ವಾಧೀನ ಪ್ರಕ್ರಿಯೆಯ ಜಾರಿಯ ಹಿನ್ನೆಲೆಯಲ್ಲಿ ಯೋಜನೆಗೆ ಸಂಬಂಧಿಸಿದ ಪ್ರಕ್ರಿಯೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು. ನಂತರ 2019ರಲ್ಲಿ ಬಿಜೆಪಿ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಹೆಚ್ಚುವರಿ ಭೂಸ್ವಾಧೀನಕ್ಕೆ ಚಾಲನೆ. ಸುಮಾರು 900 ಎಕರೆ ಜಮೀನನ್ನು ಪ್ರತಿ ಎಕರೆಗೆ 80 ಲಕ್ಷದಿಂದ 1 ಕೋಟಿವರೆಗಿನ ಪರಿಹಾರದ ದರದಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಯಿತು. ನಂತರ 2025 ಫೆಬ್ರವರಿ 10 ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಿಂದ ಯೋಜನೆಗೆ ಪ್ರಾಥಮಿಕ ಅನುಮೋದನೆ ಪ್ರಕಟಣೆ. ವರ್ಕ್ ಲೈವ್ ಪ್ಲೇ ಪರಿಕಲ್ಪನೆಯಡಿಯಲ್ಲಿ ದೇಶದ ಮೊದಲ ಎಐ ತಂತ್ರಜ್ಞಾನ ಆಧಾರಿತ ಸ್ಮಾರ್ಟ್ ಸಿಟಿಯಾಗಿ ಬಿಡದಿಯನ್ನ ಅಭಿವೃದ್ಧಿಪಡಿಸಲು ತೀರ್ಮಾನಿಸಲಾಯಿತು. ಇನ್ನು 2026 ಜೂನ್ ಜುಲೈನಲ್ಲಿ ಯೋಜನೆ
ಜಾರಿಗೆ ತೀವ್ರ ವೇಗ ಮತ್ತು ಮೊದಲ ಹಾಗೂ ಎರಡನೇ ಹಂತದ ಅಂತಿಮ ಭೂಸ್ವಾಧೀನ ಅಧಿಸೂಚನೆಗಳ ಬಿಡುಗಡೆ ಜಿಬಿಡಿಎ ಮೂಲಕ ಒಟ್ಟು 5,462 ಎಕರೆ ಜಮೀನಿಗೆ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಯಿತು. ಇದು ತೀವ್ರ ರೈತರ ಹೋರಾಟ ಮತ್ತು ರಾಜಕೀಯ ಜಟಾಪಟಿಗೆ ಕಾರಣವಾಯಿತು. ಇನ್ನು ಸ್ನೇಹಿತರೆ, 2006ರ ಮೂಲ ಯೋಜನೆಯಲ್ಲಿ ಬೆಂಗಳೂರಿನ ಸುತ್ತಮುತ್ತ ಸಮಾನಾಂತರ ನಗರಾಭಿವೃದ್ಧಿಗಾಗಿ 5 ಪ್ರತ್ಯೇಕ ಉಪನಗರಗಳನ್ನು ಗುರುತಿಸಲಾಗಿತ್ತು. ಈ 5 ಪ್ರದೇಶಗಳ ಭೌಗೋಳಿಕ ವ್ಯಾಪ್ತಿ ಮತ್ತು ಅವುಗಳ ಉದ್ದೇಶಿತ ವಿಸ್ತೀರ್ಣದ ವಿವರಗಳನ್ನ ನೋಡ್ತಾ ಹೋದ್ರೆ, ನಂದಗುಡಿ ಉಪನಗರ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ 18,507 ಎಕರೆ, ಸೋಲೂರು ಉಪನಗರ ಮಾಗಡಿ ತಾಲೂಕು ಸೋಲೂರು ಹೋಬಳಿ 12,525 ಎಕರೆ, ಬಿಡದಿ ಉಪನಗರ ರಾಮನಗರ ತಾಲೂಕು ಬಿಡದಿ ಹೋಬಳಿ 9,684 ಎಕರೆ, ಕಸಬಾ ಉಪನಗರ ರಾಮನಗರ ತಾಲೂಕು ಕಸಬಾ ಹೋಬಳಿ 4,013 ಎಕರೆ, ಸಾತನೂರು ಉಪನಗರ ಕನಕಪುರ ತಾಲೂಕು ಸಾತನೂರು ಹೋಬಳಿ ಡಿಕೆ ಶಿವಕುಮಾರ್ ಅವರ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಇದು ತುಂಬಾ ದೊಡ್ಡ ವಿಸ್ತೀರ್ಣವನ್ನ, ತುಂಬಾ ದೊಡ್ಡ ಜಾಗವನ್ನ ಡೆವಲಪ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಇನ್ನು ಸ್ನೇಹಿತರೆ, ಪ್ರಸ್ತುತ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾಗಿರುವ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಗೆ ಸುಮಾರು 18,133 ಕೋಟಿಯಿಂದ 20,000 ಕೋಟಿವರೆಗಿನ ಬೃಹತ್ ಬಜೆಟ್ ನಿಗದಿಪಡಿಸಲಾಗಿದೆ. ಒಟ್ಟು 9,600 ಎಕರೆ ಜಮೀನಿನ ಅಗತ್ಯವಿರುವ ಈ ಯೋಜನೆಗೆ ಮೊದಲ ಹಂತವಾಗಿ 9 ಕಂದಾಯ ಗ್ರಾಮಗಳನ್ನು ಗುರುತಿಸಲಾಗಿದೆ. ಇನ್ನು ಸ್ನೇಹಿತರೆ, ಸರ್ಕಾರವು ಈ ಯೋಜನೆಗಾಗಿ ಭೂಮಿ ಕಳೆದುಕೊಳ್ಳುವ ರೈತರಿಗೆ 2 ಪ್ರಮುಖ ಪರಿಹಾರ ಪ್ಯಾಕೇಜ್ಗಳನ್ನು ಘೋಷಿಸಿದೆ. ನಗದು ಪರಿಹಾರ ಪ್ರತಿ ಎಕರೆಗೆ 2.07 ಕೋಟಿಯಿಂದ 2.50 ಕೋಟಿವರೆಗಿನ ನಗದು ಪರಿಹಾರ ನೀಡುವುದು. ಎರಡನೆಯದು ಭೂ ಸಹಭಾಗಿತ್ವ 50-50 ಮಾದರಿ. ಭೂಮಿ ನೀಡಿದ ರೈತರಿಗೆ ಪ್ರತಿ ಎಕರೆಗೆ ಪ್ರತಿಯಾಗಿ 50% ರಷ್ಟು ಅಭಿವೃದ್ಧಿಪಡಿಸಿದ ಜಮೀನನ್ನು ಸುಮಾರು 9,500 ಚದರ ಅಡಿ ವಿಸ್ತೀರ್ಣದ ವಸತಿ ಅಥವಾ ವಾಣಿಜ್ಯ ನಿವೇಶನಗಳನ್ನು ಹಸ್ತಾಂತರಿಸುವುದು. ಸ್ನೇಹಿತರೆ, ಬಿಡದಿ ಉಪನಗರ ಯೋಜನೆಯ ಪ್ರಸ್ತಾಪವು 2006ರಷ್ಟು ಹಳೆಯದಾಗಿದ್ದರೂ ಆರಂಭಿಕ 20 ವರ್ಷಗಳಲ್ಲಿ ರೈತರ ಆಕ್ರೋಶವು ಇಷ್ಟು ತೀವ್ರವಾದ ಬೀದಿ ಹೋರಾಟದ ರೂಪವನ್ನ ಪಡೆದಿರಲಿಲ್ಲ. ಆದರೆ 2026ರ ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ರೈತರ ಈ ದೀರ್ಘಾವಧಿಯ ಮೌನ ಮತ್ತು ಈಗಿನ ಹಠಾತ್ ಪ್ರತಿರೋಧಕ್ಕೆ ಪ್ರಮುಖ ಸಾಮಾಜಿಕ, ಆರ್ಥಿಕ ಹಾಗೂ ಪರಿಸರ ಸಂಬಂಧಿ ಕಾರಣಗಳನ್ನ ನೋಡ್ತಾ ಹೋದ್ರೆ, ಮೊದಲನೇದಾಗಿ ದೀರ್ಘಕಾಲದ ರೆಡ್ ಝೋನ್ ತಂದಿಟ್ಟ ಆರ್ಥಿಕ ಸಂಕೋಲೆಗಳು. 2006ರಲ್ಲಿ ಯೋಜನೆಗೆ ಘೋಷಣೆಯಾದ ತಕ್ಷಣ ಬಿಡದಿಯ ಸುತ್ತಮುತ್ತಲಿನ ಹಳ್ಳಿಗಳನ್ನು ರೆಡ್ ಝೋನ್ ಎಂದು ಘೋಷಿಸಲಾಯಿತು. ಇದರ ಪರಿಣಾಮವಾಗಿ ಕಾಗದದ ಮೇಲೆ ಭೂಮಿಯ ಮಾಲೀಕತ್ವ ಹೊಂದಿದ್ದರೂ ರೈತರು ತಮ್ಮ ಆಸ್ತಿಗಳ ಮೇಲೆ ಯಾವುದೇ ಸ್ವಾಯತ್ತ ಹಕ್ಕುಗಳನ್ನು ಹೊಂದಿರಲಿಲ್ಲ. ರೈತರಿಗೆ ತಮ್ಮ ಮಕ್ಕಳ ಮದುವೆ, ಉನ್ನತ ಶಿಕ್ಷಣ ಅಥವಾ ಗಂಭೀರ ಆರೋಗ್ಯ ಸಮಸ್ಯೆಗಳ ಸಂದರ್ಭದಲ್ಲಿ ಈ ಜಮೀನುಗಳನ್ನು ಮಾರಾಟ ಮಾಡಲು ಅಥವಾ ಬ್ಯಾಂಕುಗಳಲ್ಲಿ ಅಡವಿಟ್ಟು ಕೃಷಿ ಸಾಲವನ್ನ ಪಡೆಯಲು ಅವಕಾಶವಿರಲಿಲ್ಲ. ಕಳೆದ 20 ವರ್ಷಗಳಲ್ಲಿ ಈ ಯೋಜನೆ ಅನುಷ್ಠಾನಗೊಳ್ಳದೆ ಕೇವಲ ಘೋಷಣೆಯ ಹಂತದಲ್ಲೇ ಇದ್ದಿದ್ದರಿಂದ ರೈತರು ಯಾವುದೇ ಆಸ್ತಿ ವ್ಯವಹಾರವಿಲ್ಲದೆ ಕೃಷಿಯನ್ನೇ ನೆಚ್ಚಿಕೊಂಡು ಬದುಕುತ್ತಿದ್ದರು. ಆದರೆ ಪ್ರಸ್ತುತ ಸರ್ಕಾರವು ಇದ್ದಕ್ಕಿದ್ದಂತೆ ಭೂಮಿಯನ್ನ ವಶಪಡಿಸಿಕೊಳ್ಳಲು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿರುವುದರಿಂದ ದಶಕಗಳಿಂದ ಕಷ್ಟಪಟ್ಟು ಉಳಿಸಿಕೊಂಡ ಬಂದ ಜಮೀನನ್ನ ಶಾಶ್ವತವಾಗಿ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಭೀತಿ ರೈತರಲ್ಲಿ ಉಂಟಾಗಿದೆ. ಇನ್ನು ತಪ್ಪು ಮಾಹಿತಿಯ ಪ್ರಚಾರ ಮತ್ತು ಅತ್ಯಂತ ಶ್ರೀಮಂತ ಗ್ರಾಮೀಣ ಆರ್ಥಿಕತೆ, ರೇಷ್ಮೆ ಆಧಾರಿತ ಬೃಹತ್ ಮಾರುಕಟ್ಟೆ, ಹೈನುಗಾರಿಕೆ ಮತ್ತು ತೋಟಗಾರಿಕೆಯ ಆದಾಯ, ಪರಿಸರ ಮತ್ತು ತೋಟಗಾರಿಕೆಯ ನಾಶದ ಭೀತಿ, ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಕಾರಣಗಳಿವೆ. ಇನ್ನು ಈ ಒಂದು ಬಿಡದಿಯ ಯೋಜನೆಯ ಬಗ್ಗೆ, ಬಿಡದಿ ಟೌನ್ಶಿಪ್ ಯೋಜನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.